ಹೆಲೋ, ತುಂಬ ಹೆಲ್ತಿ ಬೆನಿಫಿಟ್ಸ್ನ ಹೊಂದಿರುವಂತಹ ಒಂದು ಮಟನ್ ಸೂಪ್ದು ರೆಸಿಪಿನ ಇವತ್ತು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಿದ್ದೀನಿ. ಸೊ ಅದಕ್ಕಾಗಿ ನಾನಿಲ್ಲಿ ಬೋನ್ ವಿತ್ ಮಟನ್ನ ತಗೊಂಡು ಚೆನ್ನಾಗಿ ಉಪ್ಪು ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಮೆಂತೆ, ಜೀರಿಗೆ, ಏಲಕ್ಕಾಯಿ, ಗರಂ ಮಸಾಲ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ನಿಮಗೆ ಇಷ್ಟ ಇಲ್ಲದಿದ್ದರೆ ಶಾಲೋಟ್ಸ್ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಕಾಳುಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತಗೊಂಡು ಇಟ್ಕೊಂಡಿದ್ದೀನಿ. ಅದಾದ ನಂತರ ನಾವು ಮಟನ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಜಾರಿಗೆ ಒಂದೊಂದೇ ವಸ್ತುಗಳನ್ನ ಹಾಕ್ತಾ ಹೋಗಬೇಕು. ನಾನಿಲ್ಲಿ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಇಷ್ಟ ಇಲ್ಲದಿದ್ದರೆ ಶಾಲೋಟ್ಸ್ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಕಾಳುಮೆಣಸು ಹಾಕಿದ್ದೀನಿ. ಅದಾದಮೇಲೆ ಪೂರ್ತಿಯಾಗಿ ನಾವು ಅದನ್ನ ಗ್ರೈಂಡ್ ಮಾಡಿ ತರಬೇಕಾಗುತ್ತೆ. ಇಲ್ಲಿ ನಾನು ಮೆಂತೆದು ಪೌಡ್ರ್ ಇದ್ದರೆ ಅದನ್ನ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಅದನ್ನ ಪೂರ್ತಿಯಾಗಿ ಹುರಿದು ಅದನ್ನ ಹಾಕ್ತಿದ್ದೀನಿ. ಜೀರಿಗೆನ ಕೂಡ ಒಂಚೂರು ಹುರಿದಿದ್ದೀನಿ. ಆಮೇಲೆ ಗರಂ ಮಸಾಲ ಹಾಕಿ ಒಂದು ಚೂರು ನೀರನ್ನ ಸಿಂಪಡಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ತರಬೇಕಾಗುತ್ತೆ. ಗ್ರೈಂಡ್ ಮಾಡುವಾಗ ಪೂರ್ತಿ ಪೇಸ್ಟ್ ಆಗದೆ ನೋಡಬೇಕು. ಇದೇ ರೀತಿಯಲ್ಲಿ ತರಿಯಾಗಿರಬೇಕು. ಆಗ ಮಾತ್ರ ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ಮಟನ್ ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಜಾಯಿಂಟ್ಸ್ನೆಲ್ಲ ಸ್ಟ್ರಾಂಗರ್ ಮಾಡುತ್ತೆ. ಮತ್ತು ದೇಹನ ಶುದ್ಧವಾಗಿಸಿ ಅಮೈನೋ ಆಮ್ಲನ ಸಮೃದ್ಧವಾಗಿ ಮಾಡಿಸುತ್ತೆ. ಮತ್ತು ಕರುಳಿನ ಆರೋಗ್ಯನ ಕೂಡ ಇದು ಸುಧಾರಿಸುತ್ತೆ. ಪೂರ್ತಿಯಾಗಿ ಮಸಾಲಾಸ್ನೆಲ್ಲ ನಾವೆಲ್ಲ ಕಡೆ ಹಾಕಿದ ಮೇಲೆ ಒಂಚೂರು ಅರಿಶಿನ ಉಪ್ಪನ್ನು ಮಾತ್ರ ಹಾಕಿ ನಿಮಗೆ ಬೇಕಾದಷ್ಟು ನೀರನ್ನ ಹಾಕಿ ಒಂದು 10ರಿಂದ 12 ವಿಸಿಲ್ನ ಓಡಿಸ್ಬೇಕಾಗುತ್ತೆ. ಆಮೇಲೆ ಈ ಒಂದು ಸೂಪ್ ನಮ್ಮ ನಿದ್ರೆಹೀನತೆಯನ್ನು ಗುಣವಾಗಿಸಿ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ಒಂದು ಒಳ್ಳೆಯ ಡ್ರಿಂಕ್ ಆಗಿದೆ ಈ ಒಂದು ಸೂಪ್. ಅದಾದಮೇಲೆ 10ರಿಂದ 12 ವಿಸಿಲು ಬರುವ ತನಕ ನಾವು ಇಡಬೇಕಾಗುತ್ತೆ. ಆಮೇಲೆ ಶಾಲೋಟ್ಸ್ನ ತಗೊಂಡು ಒಂಚೂರು ಗೀಯಲ್ಲಿ ಅಥವಾ ಆಯಿಲಲ್ಲಿ ನಾವು ಇದೇ ರೀತಿಯಲ್ಲಿ ಪಟ್ಟೆ ಮತ್ತು ಲವಂಗನ ಚೆನ್ನಾಗಿ ಹುರಿದು ಅದು ಪೂರ್ತಿಯಾಗಿ ಹುರಿದ ಮೇಲೆ ಅದಕ್ಕೆ ಈ ಒಂದು ಶಾಲೋಟ್ಸ್ನ ತಗೊಂಡು ನಾವು ಪೂರ್ತಿಯಾಗಿ ಅದು ಒಂದು ಲೈಟ್ ಬ್ರೌನ್ ಆಗುವ ತನಕ ಚೆನ್ನಾಗಿ ಹುರ್ಕೊಟ್ಟು ಅದನ್ನ ನಾವು ಅದಕ್ಕೆ ಸೇರಿಸಬೇಕಾಗುತ್ತೆ. ಇದೊಂದು ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ. ನೀವು ಗೀಯಲ್ಲಿ ಹುರಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನ ಕೂಡ ಮಿಕ್ಸ್ ಮಾಡ್ತಿದ್ದೀನಿ. ಈ ಒಂದು ಥರ ಆಗುವಾಗ ಪೂರ್ತಿ ಇಲ್ಲಿ ಈ ಒಂದು ಥರ ಆಗುವ ತನಕ ನಾವು ಮಿಕ್ಸ್ ಮಾಡಿ ಕೊಡ್ತಾ ಹೋಗಬೇಕು. ಅದಾದಮೇಲೆ ಇದ್ರದ್ದು ಏರ್ ಪೂರ್ತಿಯಾಗಿ ಹೋದ್ಮೇಲೆ ಮಾತ್ರ ನಾವು ಈ ಒಂದು ಹುರಿದಿಟ್ಕೊಂಡಿರುವಂಥ ಶಾಲೋಟ್ಸ್ನೆಲ್ಲ ಇದಕ್ಕೆ ಹಾಕಿ ಒಂಚೂರು ಗೀನ ಹಾಕಿ ಪೂರ್ತಿಯಾಗಿ ಮಿಕ್ಸ್ ಮಾಡಿ ನೀವು ಬೇಕಿದ್ದರೆ ಅದನ್ನ ಪುನಃ ಕುದಿಸ್ಬೋದು. ನಾನಿಲ್ಲಿ ಒಂಚೂರು ಕಾಳುಮೆಣಸನ್ನ ಕೂಡ ಮತ್ತೆ ಹಾಕ್ಕೊಳ್ತಿದ್ದೀನಿ. ಇದೊಂದು ಒಳ್ಳೆಯ ಟೇಸ್ಟನ್ನು ಲಾಸ್ಟಿಗೆ ನಾವು ಈ ಒಂದು ಪೌಡರ್ ಬಳಸೋದ್ರಿಂದ ಸಿಗುತ್ತೆ. ಇದು ದೇಹಕ್ಕೆ ನಾನು ಹೇಳಿದಷ್ಟು ಮಾತ್ರ ಅಲ್ಲ, ತುಂಬ ಒಳ್ಳೆಯ ಗುಣಗಳನ್ನೊಂದು ಕೊಡುವಂತಹ ಸೂಪಾಗಿದೆ. ನಾವು ತಿಂಗಳಲ್ಲಿ ಒಂದು ಸಲನಾದರೂ ಇದು ತಗೊಳ್ಬೇಕು. ಸೊ ಇಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.